ಇವತ್ತಿನ ದಿವಸ ನಾನು ಮೈಸೂರು ಶೈಲಿಯಲ್ಲಿ ಒಂದು ವೆಜಿಟೇಬಲ್ ಪಲಾವ್ ಹೇಗೆ ಮಾಡೋದು ಅಂತ ನಿಮ್ಮ ಮುಂದೆ ತೋರಿಸ್ಕೊಡ್ತಿದ್ದೀನಿ. ಪಲಾವ್ಗೆ ಅಂತ ಈರುಳ್ಳಿ ಹೀಗೆ ಹೆಚ್ಕೋಬೇಕು ಅಂತ ಇದೆ. ಪುದೀನ ಕರಳಿಗೆ ಡಾಕ್ಟ್ರ್ ಥರ ಕೆಲಸ ಮಾಡುತ್ತದು. ಪಲಾವ್ ಅಥವಾ ಗೀ ರೈಸು ಎಂಥದೇ ಮಾಡಿ ಅದಕ್ಕೆ 1 kgಗೆ 1/4 kg ಆಯಿಲ್ ಹಿಡಿಯುತ್ತೆ. ನೀವು ಮಾಡುವಂಥ ಪಲಾವ್ ಏನಿದೆ ಅದು ಒಳ್ಳೆ ರುಚಿ, ಒಳ್ಳೆ ಘಮ ಕೊಡಲಿಕ್ಕೆ ಕಾರಣ ಈರುಳ್ಳಿ ಈ ಥರ ಬ್ರೌನಾಗಿ ಹುರ್ಕೊಳ್ಳೋ ಅಂಥದ್ದು. ನೆಕ್ಸ್ಟು ಏನಾಗಬೇಕು ಹೇಳಿ, ಪಾಲಕ್ ಸೊಪ್ಪು ಮತ್ತು ಪುದೀನ ಸೊಪ್ಪು ನೋಡಿ ಹೀಗೆ ಬಂದ್ಬಿಡುತ್ತೆ. ಎಲ್ಲ ಹಾಕಿದ್ಮೇಲೆ ಹೀಗೆ ಬರುತ್ತೆ ನೋಡಿ. ಕುದಿ ಬರ್ತಿದೆ. ಇವಾಗ ಮುಚ್ಚಳ ಮುಚ್ಚಿಬಿಡೋದೆ. ನಮಸ್ಕಾರ ಸ್ನೇಹಿತರೆ, ನಾನು ಶ್ರೀಧರ್ ಮೂರ್ತಿ, ಶ್ರೀ ಕೇಟರರ್ಸ್ ಮೈಸೂರು. ನೀವು ನನ್ನನ್ನು ನೋಡಿರ್ತೀರ. ಹಲವಾರು ಟಿ ವಿ ಕಾರ್ಯಕ್ರಮಗಳಲ್ಲೂ ಕೂಡ ನಾನು ಭಾಗವಹಿಸಿ ಹಲವಾರು ಭಕ್ಷ್ಯಭೋಜ್ಯಗಳನ್ನು ನಿಮ್ಮ ಎದುರುಗಡೆ ಮಾಡಿ ತೋರಿಸಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಗಳಿಗೆ ಭಾಗಿಯಾಗಿರ್ತೀನಿ. ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ, ಮುಂದಿನ ನಿಮ್ಮ ಆಶೀರ್ವಾದ ಕೂಡ ನಮ್ಮ ಮೇಲಿರಲಿ ಅಂತ ಹೇಳ್ತಾ ಇವತ್ತಿನ ದಿವಸ ನಾನು ಮೈಸೂರು ಶೈಲಿಯಲ್ಲಿ ಒಂದು ವೆಜಿಟೇಬಲ್ ಪಲಾವ್ ಹೇಗೆ ಮಾಡೋದು ಅಂತ ನಿಮ್ಮ ಮುಂದೆ ತೋರಿಸ್ಕೊಡ್ತಿದ್ದೀನಿ. ನಾನು ಏನು ಹಾಕ್ತೀನಿ, ಎಷ್ಟು ಹಾಕ್ತೀನಿ, ಮೆಜರ್ಮೆಂಟ್ ಪ್ರಕಾರ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಹಾಗೆ ಮಾಡಿ ನಾನು ಹೇಗೆ ಮಾಡಿರ್ತೀನೋ ಅದೇ ಟೇಸ್ಟು, ಅದೇ ರುಚಿ ನೀವು ಮಾಡಿದ್ರೂ ಬರುತ್ತೆ. ನಾನು ಹೇಗೆ ಮಾಡ್ತೀನಿ ಹಾಗೆ ಮಾಡಿ ಸ್ನೇಹಿತರೆ ಅಂತ ಹೇಳ್ತಾ ನಮ್ಮ ಕಾರ್ಯಕ್ರಮ ಮುಂದುವರ್ಸೋಣ. ವೆಜಿಟೇಬಲ್ ಪಲಾವ್ ಹೇಗೆ ಮಾಡ್ಕೋಬೇಕು, ಅದಕ್ಕೆ ತರಕಾರಿ ಹೇಗೆ ಹೆಚ್ಕೋಬೇಕು, ಪಲಾವ್ಗೆ ಅಂತ ಈರುಳ್ಳಿ ಹೀಗೆ ಹೆಚ್ಕೋಬೇಕು ಅಂತ ಇದೆ. ಹಾಗೆ ಹೆಚ್ಕೊಂಡ್ರೇ ಅದರ ಸ್ವಾದ ಅತಿ ಹೆಚ್ಚಾಗುತ್ತೆ. ಇದೆಲ್ಲ ಒಂದೊಂದು ಸೀಕ್ರೆಟ್ಸು. ಏನೋ ದಪ್ಪಾಗಿ ಈರುಳ್ಳಿ ಹೆಚ್ಚಾಕ್ಬಿಡೋದು ಮಾಡೋದು ಈ ಥರ ಇರುತ್ತೆ. ಅನುಭವ ಆಗ್ತಾ ಆಗ್ತಾ ನೀವು ಕೂಡ ನೀಟಾಗಿ ಹೆಚ್ಕೋತೀರಾ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ. ಫಸ್ಟು ಈರುಳ್ಳಿ ಹೆಚ್ಚೋದು ಹೇಗೆ ಪಲಾವ್ಗೆ ಅದನ್ನು ತೋರಿಸ್ತೀನಿ. ನಾವು ಈ ಖಾದ್ಯಗಳನ್ನು ಮಾಡುವಾಗ ನಾವು ತರಕಾರಿ ಹೆಚ್ಚುವಂಥದ್ದು ಇದೆಯಲ್ಲ, ಇದೊಂದು ಆರ್ಟು. ಇದು ಕೂಡ ಆ ಒಂದು ಕ್ವಾಲಿಟಿ ಮತ್ತು ಅದರ ಸ್ವಾದ ಎಲ್ಲದಕ್ಕೂ ನಮ್ಮ ಹೆಚ್ಚುವಿಕೆ ಕೂಡ, ತರಕಾರಿ ಹೆಚ್ಕೊಳ್ಳೋದು ಕೂಡ ಸಪೋರ್ಟ್ ಮಾಡುತ್ತೆ. ಅದಕ್ಕೆ ನಮಗೆಲ್ಲ ಕೆಲಸ ಕಲಿಸ್ಕೊಟ್ಟಂಥ ಗುರುಗಳು ಇಂಥದ್ದಕ್ಕೆ ತರಕಾರಿ ಹೀಗೆ ಹೆಚ್ಚಬೇಕು ಅಂತ ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ. ಅದು ವಿಷಯ ಇಲ್ಲದೆ ತೋರಿಸ್ಕೊಡಲ್ಲ. ಯಾತಕ್ಕೆ ತೋರಿಸ್ಕೊಡ್ತಾರೆ ಅಂತ ಅಂದರೆ ಇದನ್ನು ಹೀಗೆ ಹಾಕಿ ಮಾಡಿದಾಗ ಹೀಗೆ ಬರಬೇಕು ಕ್ವಾಲಿಟಿ ಅಂತ ಅನ್ನೋ ಲೆಕ್ಕಾಚಾರ ಇರುತ್ತಲ್ಲ, ಆ ಒಂದು ಲೆಕ್ಕಾಚಾರಕ್ಕೆ ಪ್ರತಿ ತರಕಾರಿ ಇಂಥ ಐಟಮ್ಗೆ ಇದೇ ಥರ ಹೆಚ್ಕೋಬೇಕು. ಈರುಳ್ಳಿ ಹೀಗೆ ಹೆಚ್ಕೋಬೇಕು. ಡೈಮಂಡ್ ಕಟಿಂಗ್, ಜೂಲಿಯನ್ ಕಟಿಂಗ್ ಮತ್ತು ಕ್ಯೂಬ್ಸು ಈ ಥರ ಎಲ್ಲ ಇರುತ್ತೆ. ಪಲಾವ್ಗೆ ರುಚಿ ಮತ್ತು ಘಮ, ಡೈಜೆಷನ್ನು ಚೆನ್ನಾಗಾಗಲಿಕ್ಕೆ ಪುದೀನ ಕರಳಿಗೆ ಡಾಕ್ಟ್ರ್ ಥರ ಕೆಲಸ ಮಾಡುತ್ತದು. ಅಜೀರ್ಣಗಳಾಗಲ್ಲ, ಬೇಗ ಡೈಜೆಷನ್ ಆಗುತ್ತೆ, ಅಸಿಡಿಟಿ ಬರಲ್ಲ, ಆಯಿತಾ, ಎದೆ ಉರಿ ಬರಲ್ಲ. ಇಂಥದ್ದನ್ನೆಲ್ಲ ಈ ಪುದೀನ ಇದೆಯಲ್ಲ, ಈ ಕರುಳಿನ ಸಮಸ್ಯೆಗೆ ರಾಮಬಾಣ ಇದು. ಪಲಾವ್ಗೆ ಇನ್ನೊಂದು ಸೀಕ್ರೆಟು, ಪಾಲಕ್ ಸೊಪ್ಪು ಹಾಕ್ತೀವಿ ನಾವು ಮೈಸೂರಲ್ಲಿ. ಪಾಲಕ್ ಸೊಪ್ಪು ಕೂಡ ಪಲಾವ್ಗೆ ಹಾಕ್ತೀವಿ. ಅಂದರೆ ಸಿಕ್ಕಾಪಟ್ಟೆ ಅಲ್ಲ. ಈಗ 1 kg ಮಾಡ್ತೀವಿ ಅಂತ ಅಂದರೆ ಒಂದೇ ಒಂದು ಕಟ್ಟು ಪಾಲಕ್ಕು, ನಾನೊಂದು 3/4 ಕಟ್ಟು ಪಾಲಕ್ ತೊಗೊಂಡಿದ್ದೀನಿ. ಅದನ್ನು ಕೂಡ ಈ ಥರ ತೊಳೆದು ನೈಸಾಗಿ ಹೆಚ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಭಾರತೀಯ ಆಹಾರ ಪದ್ಧತಿಯಲ್ಲಿ ಅತಿ ಹೆಚ್ಚು ಬಳಸುವಂತಹ ಒಂದು ಸೊಪ್ಪು ಕೊತ್ತಂಬರಿ ಸೊಪ್ಪು. ಇನ್ನು ಸಾಂಬಾರ ಪದಾರ್ಥಗಳಲ್ಲಿ ಕೊತ್ತಂಬರಿ ಬೀಜ. ಸ್ನೇಹಿತರೆ, ನಿಮಗೆ ತರಕಾರಿ ಹೆಚ್ಕೊಳ್ಳೋದು ಹೇಗೆ ಅಂತ ತೋರಿಸ್ದೆ. ಇನ್ನು ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸು, ಮೊದಲಿಗೆ ಒಂದು 6-7 ಇಂಚು ಚಕ್ಕೆಯನ್ನು ತುಂಡು ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು 5-6 ಅನಾನಸ್ ಹೂವು, ಒಂದು 10-15 ಲವಂಗ, ಒಂದು 10-15 ಏಲಕ್ಕಿಯನ್ನು ತೆಗೆದಿಟ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಬೇಕಾಗುವಂಥದ್ದು ಶುಂಠಿ ಪೇಸ್ಟು, ಬೆಳ್ಳುಳ್ಳಿ ಪೇಸ್ಟು, ಮತ್ತು ನಾವು ಎಷ್ಟು ಅಕ್ಕಿ ತೊಗೋತೀವಿ ಅಷ್ಟೇ ತರಕಾರಿ. 3/4 kgಗೆ 3/4 kg ತರಕಾರಿ. ಅದನ್ನು ನೋಡಿ ಈ ಥರ ಉದ್ದುದ್ದ ಹೆಚ್ಚಿಟ್ಕೊಂಡಿದ್ದೀನಿ. ಎಲ್ಲ ಎಳಸಾಗಿದೆ ಬೀನ್ಸು. ಮತ್ತು 1 ಬೌಲ್ ಅಂತ ಅಂದರೆ 300 ಗ್ರಾಮ್ ಈರುಳ್ಳಿ, ಒಂದು 200 ಗ್ರಾಮು ಟೊಮ್ಯಾಟೊ, ಒಂದು ಸ್ವಲ್ಪ ಸೀಳಿರುವಂಥ ಹಸಿಮೆಣಸಿನ್ಕಾಯಿ, ಪಾಲಕ್ ಸೊಪ್ಪು ಆಗಲೇ ಹೆಚ್ಚಿದ್ದು ನೋಡಿದ್ರಿ. ಪಾಲಕ್ಕು, ಪುದೀನ ಸ್ವಲ್ಪ, ಕೊತ್ತಂಬರಿ ಸೊಪ್ಪು, ಧನಿಯಾ ಪುಡಿ, ಅಚ್ಕಾರದ ಪುಡಿ ಮತ್ತು ಸ್ವಲ್ಪ ಗರಂ ಮಸಾಲೆ. ಬನ್ನಿ ಸ್ನೇಹಿತರೆ, ಈಗ ಸ್ಟಾರ್ಟ್ ಮಾಡ್ಬೋಣ. ದೇವರನ್ನು ಸ್ಮರಿಸ್ಕೊತ
ಒಲೆ ಹಚ್ಚಿ ಇವತ್ತಿನ ದಿವಸ ಒಂದೊಳ್ಳೆಯ ಪಲಾವ್ ಮಾಡೋದು ಹೇಗೆ ಅಂತ ನಿಮ್ಮ ಮುಂದೆ ತೋರಿಸ್ತೀನಿ. ನೀವು ಹಾಗೆ ಮಾಡಿ ಅದೇ ರಿಸಲ್ಟ್ ಬರುತ್ತೆ. ನೀವು ಯಾವುದೇ ಪಲಾವ್ ತರಕಾರಿಯಲ್ಲಿ ಹೇಳ್ತಿರೋದು ಪಲಾವ್ ಅಥವಾ ಗೀ ರೈಸು ಎಂಥದೇ ಮಾಡಿ ಅದಕ್ಕೆ 1 kgಗೆ 1/4 kg ಆಯಿಲ್ ಹಿಡಿಯುತ್ತೆ. 1ಕ್ಕೆ 1/4 ಭಾಗ. ನಾನಿವಾಗ 3/4 kg ತೊಗೊಂಡಿರೋದ್ರಿಂದ ಒಂದು 200 ml ಆಯಿಲ್ ಹಾಕ್ಕೊತೀನಿ. 150 ml ಸಾಕು. ಸ್ವಲ್ಪ ತುಪ್ಪ ಹಾಕೋಣ. ನೋಡಿ 150 ml ಆಯಿಲ್ ಹಾಕ್ಕೊಂಡಿದ್ದೀನಿ. ನೀವು ಮೆಜರಲ್ಲೇ ತೋರಿಸ್ಬಿಡ್ತೀನಿ ಆಯಿತಾ. ಒಳ್ಳೆ ಬೆಣ್ಣೆ ಕಾಯಿಸಿದ ತುಪ್ಪ ಅದು ಒಂದು 2 ಸ್ಪೂನ್ ಹಾಕ್ಕೊಳ್ಳೋಣ. 2 ಸ್ಪೂನ್ ಬೆಣ್ಣೆ ಕಾಯಿಸಿದ ತುಪ್ಪ ಹಾಕ್ಕೊಂಡಿದ್ದೀನಿ. ಹಾಗೆ ಎಣ್ಣೆ ಕಾಯಲಿ. ನಾವಿಲ್ಲಿ ಚಕ್ಕೆ ಲವಂಗ ಏಲಕ್ಕಿ ಮತ್ತು ಅನಾನಸು ಏನು ತೆಗೆದಿಟ್ಕೊಂಡಿದ್ವಿ ಇದಷ್ಟನ್ನು ಹಾಕ್ಕೊಳ್ಳೋಣ. ಅದ್ರ ಪಾಡ್ಗೆ ಅದು ಆಗ್ತಾ ಇರುತ್ತೆ. ಅದಕ್ಕೆ ಒಂದು ಚೂರು ಸಮಯ ಕೊಡುವ. ಅದು ಒಂಚೂರು ಚಟಪಟ ಅನ್ನಲಿ. ಹಾಗಂದಾಗ ಅದ್ರ ಘಮ ಜಾಸ್ತಿ ಆಗುತ್ತೆ. ಹುರ್ಕೊಂಡಾಗ ಹಸಿ ಇರೋದಕ್ಕಿಂತ ಸ್ವಲ್ಪ ಹುರ್ಕೊಂಡಾಗ ಅದ್ರ ಘಮ ಜಾಸ್ತಿ ಆಗುತ್ತೆ. ಪಲಾವ್ಗೆ ಎಲ್ಲ ಏನು ಮಾಡ್ತಾರೆ ಅಂದರೆ ಫಸ್ಟೇ ಎಣ್ಣೆಗೆ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಬಿಡ್ತಾರೆ. ಅದು ಹಾಗೆ ಮಾಡಬಾರ್ದು, ತಪ್ಪದು. ಫಸ್ಟು ನಾವೇನು ಮಾಡಬೇಕು ಅಂತ ಅಂದರೆ ಇದು ಹಾಕ್ಕೊಂಡ್ವಲ್ಲ ಚಕ್ಕೆ ಲವಂಗ ಎಲ್ಲ ಹಚ್ಚಿ ಇಟ್ಕೊಂಡಿದ್ದಂಥ ಈರುಳ್ಳಿಯನ್ನು ಹಾಕ್ಕೋಬೇಕು. ಒಂದು ಬೌಲ್ ಈರುಳ್ಳಿ ಇತ್ತಲ್ಲ ಹೆಚ್ಚಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡಿದ್ದೀವಿ. ನೋಡಿ ಈ ಥರ ಆಗುತ್ತೆ, ಎಳೆಯಾಗಿ ಆಗುತ್ತೆ. ಅದು ಪಲಾವ್ಗಾಗಲಿ ಯಾವುದೇ ಬಾತ್ ಮಾಡಿ ನೀವು ವೈಟ್ ಪಲಾವ್ ಒಂದಕ್ಕೆ ಬಿಟ್ಟು ಬೇರೆ ಯಾವುದೇ ಪಲಾವ್ ಮಾಡಿದ್ರೆ ಅದಕ್ಕೆ ಈರುಳ್ಳಿಯನ್ನು ಬಹಳ ಅಚ್ಚುಕಟ್ಟಾಗಿ ಹುರ್ಕೋಬೇಕು. ಈರುಳ್ಳಿಯ ಹಸಿ ವಾಸನೆ ಇತ್ತು ಅಂತ ಅಂದರೆ ಪಲಾವ್ ಚೆನ್ನಾಗಿ ಬರಲ್ಲ, ರುಚಿಸಲ್ಲ ನಿಮಗೆ. ಅದಕ್ಕೆ ಇದು ಬ್ರೌನ್ ಆಗೋವರೆಗೂ ಹುರ್ಕೋಣ. ಹಾಗೆ ಬಿಟ್ಟಿರೋಣ. ಒಂದು 10 ನಿಮಿಷ ಆಗುತ್ತೆ, 5-6 ನಿಮಿಷ ಅಂತೂ ಆಗುತ್ತೆ ಇದು ಬ್ರೌನ್ ಆಗೋದಕ್ಕೆ. ಸ್ನೇಹಿತರೆ ನೋಡಿ ಈ ಥರ ಬ್ರೌನ್ ಕಲರು ಈರುಳ್ಳಿ ಬರಬೇಕು. ನೋಡಿ ಆ ಉದ್ದ ಹೆಚ್ಚಿದ್ದು ಯಾಕೆ ಅಂತ ನಿಮಗೆ ಗೊತ್ತಾಗ್ತಾ ಇದೆ ಅನಿಸುತ್ತೆ. ನೋಡಿ ಹೇಗಿದೆ. ಇದೇ ಮುಖ್ಯವಾದದ್ದು. ನೀವು ಮಾಡುವಂಥ ಪಲಾವ್ ಏನಿದೆ ಅದು ಒಳ್ಳೆ ರುಚಿ ಒಳ್ಳೆ ಘಮ ಕೊಡಲಿಕ್ಕೆ ಕಾರಣ ಈರುಳ್ಳಿ ಈ ಥರ ಬ್ರೌನಾಗಿ ಹುರ್ಕೊಳ್ಳೋ ಅಂಥದ್ದು ಭಾಳ ಮುಖ್ಯವಾಗಿರುತ್ತೆ. ಈಗ ಫಟಾಫಟ್ ನೆಕ್ಸ್ಟ್ ಏನು ಹಾಕಬೇಕು, ಒಂದು 1/4 ಸ್ಪೂನು ಅರಿಶಿಣದ ಪುಡಿ ಹಾಕಿ ಇದನ್ನು ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳೋಣ. ಯಾಕೆಂದರೆ ಅದು ಎಣ್ಣೆ ಜೊತೆ ಅರಿಶಿಣದ ಪುಡಿ ಸೇರಿದ್ರೆ ಅದರ ಬಣ್ಣ ಭಾಳ ಅದ್ಭುತವಾಗಿ ಬರುತ್ತೆ. ನೆಕ್ಸ್ಟು 2 ಸ್ಪೂನ್ ಬೆಳ್ಳುಳ್ಳಿ ಪೇಸ್ಟ್. ನೋಡಿ ಬೆಳ್ಳುಳ್ಳಿ ಪೇಸ್ಟು ಯಾವ ಥರ ಇದೆ, ಎಲ್ಲ ಅದರದ್ದು ನಾರೆಲ್ಲ ಇರುತ್ತೆ, ಆ ನಾರೆಲ್ಲ ಸಿಕ್ತಿರುತ್ತೆ. ನಾವೇನು ಮಾಡ್ತೀವಿ, ಬೆಳ್ಳುಳ್ಳಿಯನ್ನು ಸಂಪೂರ್ಣವಾಗಿ ಸಿಪ್ಪೆ ತೆಗೆದು ಅದನ್ನು ಪೇಸ್ಟ್ ಮಾಡ್ಕೋತೀವಿ. ಆವಾಗ ನಿಮಗೆ ಬೆಳ್ಳುಳ್ಳಿ ಪೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಪಲಾವ್ ಕ್ವಾಲಿಟಿನೂ ತುಂಬ ಚೆನ್ನಾಗಿ ಬರುತ್ತೆ. 2 ಸ್ಪೂನು ಬೆಳ್ಳುಳ್ಳಿ ಹಾಕ್ಕೊಂಡೆ, ಅದಕ್ಕೆ 2 ಸ್ಪೂನು ಶುಂಠಿ ಕೂಡ ಹಾಕ್ಕೊಳ್ಳೋಣ. ಮೈಸೂರು ಸ್ಟೈಲು ಏನು ಪಲಾವ್ ಮಾಡಿ ತೋರ್ಸೋಕ್ಕೆ ಹೋಗ್ತಿದ್ದೀವಿ, ಸಿಕ್ಕಾಪಟ್ಟೆ ಮಸಾಲೆ ಇರೋಲ್ಲ. ಇದಕ್ಕೇ ಟೊಮೆಟೊನೂ ಇಲ್ಲೇ ಹಾಕ್ಕೊಳ್ಳೋಣ. ಟೊಮೆಟೊ ಹಾಕ್ಕೊಂಡೆ ಇದನ್ನು ಒಂದು ಸಾರಿ ಹೀಗೆ ಮಿಕ್ಸ್ ಮಾಡಿ ಅದನ್ನು ಬಿಟ್ಟು ನೆಕ್ಸ್ಟು ಏನು ಹಾಕ್ಬೇಕು ಹೇಳಿ, ಪಾಲಕ್ ಸೊಪ್ಪು ಮತ್ತು ಪುದೀನ ಸೊಪ್ಪು ಎರಡನ್ನು ಇಲ್ಲಿಗೆ ಹಾಕ್ಕೊಳ್ಳೋಣ. ಇದ್ರ ಜೊತೆನೇ ಅದು ಬೇಯಬೇಕು. ಎಲ್ಲ ಎಣ್ಣೆಗೆ ಹಾಕ್ಬಿಡ್ತಾರೆ ಪುದೀನ ಸೊಪ್ಪನ್ನ, ಎಣ್ಣೆಗೆ ಹಾಕಬಾರ್ದು. ಎಣ್ಣೆಗೆ ಕರಿಯೋವಂಥದ್ದೇ ಬೇರೆ, ಫ್ರೈ ಆಗೋದೇ ಬೇರೆ, ಬಾಯಿಲಾಗೋದೇ ಬೇರೆ. ಬಾಯಿಲಾಗಿರೋ ಪುದೀನ ತುಂಬ ಒಳ್ಳೆಯದು. ಫ್ರೈ ಆಗಿಬಿಟ್ರೆ ಅದ್ರ ಸತ್ವ ಎಲ್ಲ ಹೋಗ್ಬಿಡುತ್ತೆ, ಸಿಗಲ್ಲ. ಅಂದರೆ ಎಣ್ಣೆ ಒಳಗೆ ಇರುತ್ತಲ್ವ ಅಂತ ಅನ್ಬೋದು, ಆದರೂ ಅದು ಮೆಥಡ್ ಅಲ್ಲ. ಹೀಗೆ ಟೊಮೆಟೊ ಜೊತೆನೇ ಪುದೀನ ಸೊಪ್ಪನ್ನು ಹಾಕ್ಕೋಬೇಕು. ಇದಕ್ಕೆ 1.5 ಸ್ಪೂನು ಹಚ್ಮೆಣ್ಸಿನ ಪುಡಿ, ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿ, ಇದು 1.5 ಸ್ಪೂನ್ ಹಾಕ್ಕೊಂಡೆ. ಅಷ್ಟೇ ಧನಿಯಾ ಪುಡಿ, 1.5 ಸ್ಪೂನು ಧನಿಯಾ ಪುಡಿ, ಒಂದು ಅರ್ಧ ಸ್ಪೂನು ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಇಲ್ಲ. ಗರಂ ಮಸಾಲ ಪೌಡ್ರ್ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇದಿಷ್ಟನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಹೀಗೆ ಬಂದ್ಬಿಡುತ್ತೆ, ಎಲ್ಲ ಹಾಕಿದ್ಮೇಲೆ ಹೀಗೆ ಬರುತ್ತೆ. ಇಲ್ಲಿಗೆ ನೋಡಿ 3/4 kg ಅಕ್ಕಿಗೆ 3/4 kg ತರಕಾರಿ ಹಚ್ಚಿ ತೊಳೆದು ಸೋದಿಸಿ ಎತ್ತಿಟ್ಕೊಂಡಿದ್ದು ಅದನ್ನು ಇಲ್ಲಿಗೆ ಹಾಕಿ
ಬಟಾಣಿ 100 ಗ್ರಾಮ್ ಬಟಾಣಿ. ಬೇಕಾದರೆ ನೀವು ಇದಕ್ಕೆ ಕರೆದಿರೋ ಗೋಡಂಬಿ, ಕರೆದಿರೋ ಬಾದಾಮಿ ಅದನ್ನು ಹಾಕ್ಕೋಬೋದು. ಎಲ್ಲನೂ ಹೀಗೆ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಹೇಗೆ ಬಂದಿದೆ. ನಾವು ಯಾವುದೇ ಆರ್ಟಿಫಿಷಿಯಲ್ ಕಲರು ಅದು ಇದು ಏನೂ ಬಳಸಲ್ಲ. ನೋಡಿ ಈಗ ಉಪ್ಪು ನಮ್ಮಲ್ಲಿ ಏನು ಮಾಡ್ತೀವಿ, ಎಲ್ಲ ಹಿಡಿ ಲೆಕ್ಕ 1 kg ಅಕ್ಕಿ ತರಕಾರಿ ಎಲ್ಲದಕ್ಕೂ ಸೇರಿ 1 ಹಿಡಿ ಉಪ್ಪು ಹಾಕ್ತೀವಿ. 1 ಹಿಡಿ ಅಂತ ಅಂದರೆ ಈ ಥರ ಒಳಿಡಿ ಹಿಡಿದು ಹಾಕ್ತೀವಿ ಹೀಗೆ, ಆಯಿತಾ. ಈಗ 3/4 kg ಅಕ್ಕಿ ತೊಗೊಂಡಿರೋದ್ರಿಂದ 3/4 ಹಿಡಿ ಉಪ್ಪು ಇದಕ್ಕೆ ಹಾಕೋಣ. ಬೇಕಾದ್ರೆ ಚೂರು ಹಾಕಿರೋಣ ತರಕಾರಿಗೆ. 3/4 ಹಿಡಿ ಉಪ್ಪು ಹಾಕಿದ್ದೀನಿ. ಎಲ್ಲ ಆಗ್ತಾಯಿದೆ, ಭಾಳ ಅದ್ಭುತವಾಗಿದೆ. ಈಗ ಇದಕ್ಕೆ ನೀರು ಹಾಕ್ಬಿಡೋಣ. ಎಷ್ಟು ಹಾಕೋದು ನೀರು? ನಮ್ಮ ಬಾಸುಮತಿ ಅಕ್ಕಿ ಏನಿದೆ ಭಾಳ ಒಳ್ಳೆಯ ಕ್ವಾಲಿಟಿ ಅಕ್ಕಿ. ಅದು 1ಕ್ಕೆ 2 ತಗೊಳ್ಳುತ್ತೆ. ನೀವು ಅಷ್ಟೇ. ಈಗ ಇದರಲ್ಲಿ ನೋಡಿ ಮೆಜರ್ಮೆಂಟ್ ತೋರಿಸ್ತಿದ್ದೀನಿ. ಇದು 1/4 ಲೀಟ್ರು ನಾವು ತೊಗೊಂಡಿರೋದು. 3 ಅಕ್ಕಿ ಹಾಕಿದ್ದೀವಿ, 6 ನೀರು ಹಾಕಿ. ನೀರು ಹಾಕಿದ್ದೀವಿ. ಈ ನೀರನ್ನು ಕುದಿಯೋಕ್ಕೆ ಬಿಟ್ಟು, ನೀರು ಕುದಿ ಬಂದಮೇಲೆ ಅಕ್ಕಿ ಹಾಕಿ. ನೀವು ಈ ಥರ ಮಾಡಿಕೊಂಡು ನೀವು ಕಾಮೆಂಟ್ ಬಾಕ್ಸಲ್ಲಿ ಹೇಳಿ ಹೇಗಿತ್ತು ಅಂತ. ಸ್ನೇಹಿತರೆ ನೋಡಿ ಕುದಿ ಬಂದಿದೆ. ಇನ್ನೊಂದು 2-3 ಐಟಮ್ ಹಾಕಬೇಕು. ಮೊದಲನೇದು 2 ನಿಂಬೆಹಣ್ಣು ತೊಗೊಂಡಿದ್ದೆ, ಅದರ ಹಿಂಡಿ ರಸ, 2 ನಿಂಬೆಹಣ್ಣಿನ ರಸ ಹಾಕಿದ್ದೀನಿ. ಒಂದು 6-7 ಹಸಿಮೆಣ್ಸಿಕಾಯಿ. ಈ ಟೈಮಲ್ಲಿ ಯಾಕೆ ಹಾಕ್ತೀವಿ ಅಂದರೆ ಹಸಿಮೆಣ್ಸಿಕಾಯ್ದು ಆ ಹಸಿ ಘಾಟು ಇದ್ದರೆ ತಿನ್ನೋಕೊಳ್ಳೆ ಮಜಾ ಇರುತ್ತೆ. ಲಾಸ್ಟ್ಗೆ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಒಂದೇ 2 ಸ್ಪೂನು ಮೊಸರು, ಗಟ್ಟಿ ಮೊಸರು 2 ಸ್ಪೂನ್ ಹಾಕಿದೆ. ಈಗ ನೆಕ್ಸ್ಟು ಒಂದು ಸಾರಿ ಕೆದಕ್ಬಿಟ್ಟು ಅಕ್ಕಿ ಹಾಕ್ಬಿಟ್ಟು 2 ವಿಷಲ್ ಹೊಡೆಸ್ಬಿಟ್ರೆ ಅಲ್ಲಿಗೆ ನಿಮಗೆ ಇಷ್ಟವಾದ ಮೈಸೂರು ಶೈಲಿಯ ಶ್ರೀಕೇಟರ್ ಶೈಲಿಯ ಅಂತ ಹೇಳ್ಬೋದು ಪಲಾವ್ ರೆಡಿಯಾಗುತ್ತೆ. ನೋಡಿ ಅಕ್ಕಿ ಹಾಕ್ತಿದ್ದೀನಿ. ಹಾಕ್ಬಿಟ್ಟು 2 ವಿಷಲ್ ಹೊಡೆಸ್ಬಿಡೋಣ. ನಿಮ್ಮ ಮುಂದ್ಗಡೆ ತೋರಿಸ್ಬಿಟ್ರೆ ನಿಮ್ಮ ಮೆಚ್ಚುಗೆಗೆ ನಾನು ಪಾತ್ರನಾದರೂ ನಾನೇ ಧನ್ಯನಾಗ್ತೀನಿ. ನೋಡಿ ಅಕ್ಕಿನೂ ಹಾಕಿದೆ. ಕುಕ್ಕರ್ ಫುಲ್ ಆಗೋಯ್ತು. 3/4 kg ಇದ್ರ ತುಂಬ ಮಾಡಬೇಕು ಅಂತ ಅನ್ನೋ ಉದ್ದೇಶದಿಂದಲೇ 3/4 kg ಅಕ್ಕಿ ತೊಗೊಂಡಿದ್ದು. ಫುಲ್ಲಾಯಿತು. ಒಂದೇ ಒಂದು ಕುದಿ ಬಂದ ತಕ್ಷಣ ಅಕ್ಕಿ ಆದಮೇಲೆ ಹೀಟ್ ಹಾಕಬೇಕಲ್ವಾ, ಹೀಟು ಕಮ್ಮಿ ಆಗುತ್ತೆ. ಹಸಿ ಅಕ್ಕಿ ಹಾಕೋದೆಲ್ಲ ಆಗುತ್ತೆ. ಅದು ಒಂದು ಕುದಿ ಬಂದಮೇಲೆ ಮುಚ್ಚಳ ಮುಚ್ಚಿಬಿಟ್ಟು 2 ವಿಷಲ್ ಹೊಡೆಸ್ಬಿಟ್ರೆ ಅಲ್ಲಿಗೆ ನಿಮಗಿಷ್ಟವಾದ ಪಲಾವ್ ರೆಡಿಯಾಗುತ್ತೆ. ನೋಡಿ ಕುದಿ ಬರ್ತಿದೆ. ಇವಾಗ ಮುಚ್ಚಳ ಮುಚ್ಚಿಬಿಡೋದೆ. ಮುಚ್ಚಳ ಮುಚ್ಚಿ ಸ್ವಲ್ಪ ನಮ್ಮದು ಹೈ ಪ್ರೆಷರ್ ಬರ್ನರು, ಸೊ ಹಂಗಾಗಿ ಅದು ತುಂಬ ದೊಡ್ಡದಾಗಿ ಉರಿಯುತ್ತೆ. ಕಮ್ಮಿ ಮಾಡಿದ್ದೀನಿ. 2 ವಿಷಲ್ ಹೊಡೆಯೋವರೆಗೂ 1 ನಿಮಿಷ ಬಂದ್ಬರ್ತೀನಿ. ಸ್ನೇಹಿತರೆ ನೋಡಿ 2 ವಿಷಲ್ ಆಯಿತು. ವಾಪಸ್ ಬಂದಿದ್ದೀನಿ. ನಿಮ್ಮ ಎದುರುಗಡೆ ತೆಗೆದು ತೋರಿಸ್ತೀನಿ. ನೋಡಿ ತಣ್ಣಗಾಗಿದೆ, ತೆಗೆದು ತೋರಿಸ್ತೀನಿ. ನೋಡಿ ಹೇಗೆ ಇಲ್ಲಿ ನೋಡಿ ತರಕಾರಿ ಎಲ್ಲ ಮೇಲೆ ಹೈ ಕ್ಲಾಸಾಗಿ ಬೆಂದು ಫಸ್ಟ್ ಕ್ಲಾಸಾಗಿ ಕೂತ್ಕೊಂಡಿದೆ. ಈಗ ಇದನ್ನು ಮಿಕ್ಸ್ ಮಾಡೋಣ ಒಂದು ಸಾರಿ. ನೋಡಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಒಂದು ಕುಕ್ಕರ್ ಫುಲ್ಲಾಗಿದೆ. ಅಕ್ಕಿ ಕ್ಲಾಸಾಗಿ ಬೆಂದಿದೆ. ಅಕ್ಕಿ ಅಷ್ಟೇ ತರಕಾರಿ ಇದೆ, ತುಂಬ ಚೆನ್ನಾಗಿ ಬಂದಿದೆ. ನೀವು ಇದನ್ನು ಒಂದು ಸರ್ವಿಂಗ್ ಬೌಲಿಗೆ ಶಿಫ್ಟ್ ಮಾಡಿಕೊಂಡು ಆಮೇಲೆ ತಿಂದುಬಿಟ್ಟು ಹೇಗೆ ಬಂದಿದೆ ಅಂತ ಹೇಳ್ತೀನಿ. ಅಕಸ್ಮಾತ್ ಏನಾದರೂ ಕೊರೆ ಇದ್ದರೂ ಕೂಡ ಅದನ್ನು ಕೂಡ ಹೇಳ್ತೀನಿ. ಬನ್ನಿ ಸ್ನೇಹಿತರೆ, ಇದನ್ನು ಒಂದು ಸರ್ವಿಂಗ್ ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ. ತುಂಬ ಚೆನ್ನಾಗಿ ಬಂದಿದೆ. ಯಾವುದೂ ಜಾಸ್ತಿ ಇಲ್ಲ. ಉಪ್ಪಾಗಲಿ, ಹುಳಿ ಆಗಲಿ, ಖಾರ ಆಗಲಿ ಯಾವುದೂ ಜಾಸ್ತಿ ಇಲ್ಲ. ನಾನು ಏನು ಮೆಜರ್ಮೆಂಟಲ್ಲಿ ಮಾಡಿ ತೋರಿಸ್ದೆ ಅದೇ ಮೆಜರ್ಮೆಂಟಲ್ಲೇ ನೀವು ಮಾಡಿ ನಿಮ್ಮ ಮನೆಯವ್ರಿಗೂ ತಿನ್ನಿಸಿ. ಮುಂದಿನ ಸಂಚಿಕೆಯಲ್ಲಿ ಒಂದು ಒಳ್ಳೆಯ ಖಾದ್ಯದೊಂದಿಗೆ ನಿಮ್ಮ ಎದುರಿಗೆ ಬರ್ತೀನಿ. ಹೋಗಿದ್ದು ಬರ್ತೀನಿ. ನಮಸ್ಕಾರ.